ಮದುವೆ ಆಗಿದ ತಕ್ಷಣವೇ ಆಯಿತು ಇನ್ನು ಇಷ್ಟೆಲ್ಲ ನಾನು ತ್ಯಾಗ ಮಾಡಲೇಬೇಕು, ನಾನು ಏನೇನು ಅಂದ್ಕೊಂಡಿದ್ದೀನಿ ಎಲ್ಲ ಸ್ಯಾಕ್ರಿಫೈಸಸ್ಸು ಮಾಡಿಬಿಡ್ಬೇಕು ಅಂತ ಅನ್ಕೊತಾ ಇರೋವಂಥ ಎಲ್ಲ ಹೆಂಗಸರಿಗೂ ಈ ವಿಡಿಯೋ. ಅಂದರೆ ತುಂಬ ಡ್ರಾಸ್ಟಿಕ್ಕಾಗಿ ನಾನು ಚೇಂಜ್ ಆಗಿಬಿಡ್ಬೇಕು, ಏನೇ ಇದ್ದರೂ ಕೂಡ ನನ್ನ ಕನಸುಗಳ್ನ ಏನೇ ಒಂದು ಆಸೆಗಳನ್ನ ನಾನು ಬಿಡಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಏನಕ್ಕೆ ಅಂದರೆ ನಾವು ಹೆಂಗಸರಿಗೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾಯಿರ್ತೀವಿ, ಬ್ಯಾಲೆನ್ಸ್ ಮಾಡ್ತಾಯಿರ್ತೀವಿ, ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಪ್ರತಿದಿನ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾಯಿರ್ತೀವಿ. ಬಟ್ ನಮಗೆ ಅಂತ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏನಕ್ಕೆ, ಯಾವ್ಯಾವ ತ್ಯಾಗಗಳನ್ನ ಮಾಡೋ ಅವಶ್ಯಕತೆಗಳಿಲ್ಲ ಅಂತ ಇವತ್ತಿನ ವಿಡಿಯೋ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನು ಅಂದರೆ, ನಾವು ತಲೆಯಿಂದ ಏನು ತೆಗೆದಾಕಬೇಕು ಅಂದರೆ 24 ಅವರ್ಸು ನಾವು ಬೇರೆಯವ್ರಿಗೋಸ್ಕರನೇ ಇಟ್ಬಿಡ್ಬೇಕು. ಈವನ್ ಕೆಲವ್ರಂತೂ ನಿದ್ದೆ ಮಾಡ್ಬೇಕಾದ್ರೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ನನ್ನ ಮಕ್ಕಳದೇನು, ನನ್ನ ಹಸ್ಬೆಂಡ್ದೇನು, ನನ್ನ ತಂದೆ ತಾಯಿದೇನು, ನನ್ನ ಅತ್ತೆ ಮಾವಂದೇನು, ಈ ಥರನೇ 24 ಅವರ್ಸು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊತ ಕೂತ್ಕೊಳ್ಳೋದು. ಪ್ಲೀಸ್ ಫ್ರೆಂಡ್ಸ್, ಇರೋದು ಒಂದೇ 24 ಅವರ್ಸು. ಆಮೇಲೆ ಲೈಫ್ ದೊಡ್ಡದು, ನಾಳೆ ಎಂಜಾಯ್ ಮಾಡೋಣ, ನಾಳಿದ್ದು ಎಂಜಾಯ್ ಮಾಡೋಣ ಅಂತ ಅಂದ್ಕೋಬೇಡಿ. ಪ್ರತಿದಿನ 24 ಅವರ್ಸಲ್ಲಿ ಏನೇನಿದೆ ಅಲ್ವಾ, ಸೊ ಆ 24 ಅವರ್ಸಲ್ಲಿ 1 ಅವರ್ 2 ಅವರ್ಸ್ ಅಥವಾ ತುಂಬ ಬ್ಯುಸಿ ಶೆಡ್ಯೂಲ್ ಇದೆ ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. 24 ಅವರ್ಸ್ ಬೇರೆಯವ್ರಿಗೋಸ್ಕರನೇ ಅನ್ನೋ ಕಾನ್ಸೆಪ್ಟನ್ನ ತೆಗೆದಾಕ್ಬಿಡಿ. ಯಾವಾಗಲೂ ನಮ್ಮ ಲೇಡೀಸ್ದು ಅಷ್ಟೇ, ಬೇರೆಯವ್ರಿಗೆ ಮಾಡೋಣ, ಬೇರೆ ಕೆಲಸ ಮಾಡೋಣ, ಮಕ್ಕಳದ್ದು ಮಾಡೋಣ, ಎಲ್ಲರದು ಮಾಡೋಣ. ನಾನು ಅಗೇನ್ಸ್ಟ್ ಇಲ್ಲೇ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತು ನಾನು ಎಷ್ಟು ಫ್ಯಾಮಿಲಿಗೋಸ್ಕರ ಮಾಡ್ತೀನಿ ಅಂತ. ಬಟ್ ಆ ಥರನೇ ಮಾಡ್ತಾ ಹೋಗ್ತಾ ಇದ್ರೆ ಆ್ಯಕ್ಚುಲಿ ಒಂದು ಪಾಯಿಂಟಲ್ಲಿ ತುಂಬಾ ಸ್ಯಾಚುರೇಷನ್ ಬಂದ್ಬಿಡುತ್ತೆ. ಅಯ್ಯೋ, ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ನಾನು ಎಂಜಾಯ್ ಮಾಡ್ತಿದ್ದೀನಿ ಅನ್ನೋ ಕ್ವೆಶನ್ ಬಂದ್ಬಿಡುತ್ತೆ. ಯಾರೂ ಏನೂ ಹೇಳಿಲ್ಲ, ನೀವು ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡು, ನಿನ್ನ ಕೆಲಸನೂ ಮಾಡ್ಕೊಳ್ದೆ, ನಿನ್ನ ಬಗ್ಗೆ ಕೇರ್ ತೊಗೊಳ್ದೆ ನಮ್ಮ ಬಗ್ಗೆ ಮಾಡು ಅಂತ ಯಾರೂ ಹೇಳಿಲ್ಲ. ಆ ಥರ ಹೇಳ್ತಾರೆ ಅಂದರೆ ಅವ್ರು ನಮ್ಮ ಬಗ್ಗೆ ಕೇರ್ ಮಾಡಲ್ಲ ಅಂತ ಅರ್ಥ, ಆಯಿತಾ? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು 24 ಅವರ್ಸು ಬೇರೆಯವ್ರಿಗೆ ಬೇರೆ ಕೆಲಸ ಮಾಡಬೇಕು, ಅವ್ರ ಕೆಲಸಗಳು ಮಾಡಬೇಕು, ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನ ತೆಗ್ದಾಕ್ಬಿಡಿ. ನೆಕ್ಸ್ಟ್ ಬಂದು, ಈಗ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಆ್ಯಪಲ್ ಕಟ್ ಮಾಡ್ತೀರಾ, ವಾಲ್ನಟ್ಟು, ಬಾದಾಮಿ, ಇಂಥದ್ದೆಲ್ಲನೂ ನಾವು ಏನು ಮಾಡ್ತೀವಿ ಹೇಳಿ, ಎಲ್ರಿಗೂ ಮಕ್ಕಳಿಗೆ, ದೊಡ್ಡವ್ರಿಗೆ ಅಥವಾ ಹಸ್ಬೆಂಡ್ಗೆ ಈ ಥರ ಕೊಟ್ಟು ನಾವು ಒಂದೋ ಎರಡೋ ತಿನ್ಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಇವತ್ತು ಹೇಳ್ತೀನಿ ಕೇಳಿ. ನಮಗೂ ವಯಸ್ಸು ಆಗ್ತಾ ಏನಾಗ್ತಾಯಿದೆ, ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ, ಏನೇನೋ ನೋವುಗಳು ಸ್ಟಾರ್ಟ್ ಆಗುತ್ತೆ, ಬಾಡಿಯಲ್ಲಿ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಬೆಸ್ಟ್ ಅಡ್ವೈಸ್ ಏನು ಅಂದರೆ, ನೀವು ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿಯವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅವ್ರಿಗೂ ಎಲ್ಲ ಕೊಡಿ, ನಾನು ಅವ್ರಿಗೆ ಕೊಡಬೇಡಿ, ಮಾಡಬೇಡಿ, ಏನೂ ಹೇಳ್ತಾ ಇಲ್ಲ. ನೀವು ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನೀವೂ ಒಂದು ಬೌಲಲ್ಲಿ ಹಾಕ್ಕೊಂಡು ನೀವು ತಿನ್ನಿ. ಏನೋ ಒಂದು ಫ್ರೂಟ್ಸ್ ತಿಂತೀರಾ, ಎಲ್ಲೋ ಏನೋ ಖರ್ಚಾಗ್ತಿರತ್ತೆ, ಆಯಿತಾ? ನೀವೊಂದು ಅರ್ಧ ಆ್ಯಪಲ್ ತಿಂದಿದ ತಕ್ಷಣ ಏನೋ ಆಗ್ಬಿಡಲ್ಲ, ಆಯಿತಾ? ಸೊ ಆ ಕಾನ್ಸೆಪ್ಟನ್ನ ತೆಗ್ದಾಕ್ಬಿಡಿ. ಒಂದು ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳಿ, ಎಲ್ರಿಗೂ ಕೊಟ್ಟು ನೀವು ಕೊಡಿ. ಆ ಸೊಪ್ಪು ಪಲ್ಯ ಇರ್ಬೋದು, ಏನೋ ಮಿಕ್ಕಿರೋದು ಸ್ವಲ್ಪ ತಿಂತೀವಲ್ವ, ಆ ಕಾನ್ಸೆಪ್ಟನ್ನ ಸ್ಟಾಪ್ ಮಾಡಿ. ಈಕ್ವಲಿ ನಮ್ಮ ಹೆಲ್ತು ಇಂಪಾರ್ಟೆಂಟ್ ಅಲ್ವಾ? ನೀವು ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿನ ಕೇರ್ ಮಾಡ್ತೀರಾ, ಅವ್ರ ಬಗ್ಗೆ ಕನ್ಸರ್ನ್ಡ್ ಇದ್ದೀರಾ ಅಂದರೆ ನೀವು ಕರೆಕ್ಟಾಗಿ ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ನಿಜವಾಗ್ಲೂ ನಾನೇ ಹೇಳ್ಕೊಳ್ಳೋದು, ಕೆಲವು ಸತಿ ಅರ್ಜೆಂಟಲ್ಲಿ ನಾನು ತಿಂಡಿ ತಿನ್ನಲ್ಲ. ಒನ್ಸ್ ಅಪಾನ್ ಎ ಟೈಮ್ ಆ ಥರನೇ ಮಾಡ್ತಿದ್ದೆ. ಎಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ನನಗೆ ಲೋವರ್ ಬ್ಯಾಕ್ ಪೇನು, ನೀ ಪೇನು, ಸುಸ್ತು ಇದೆಲ್ಲ ಆಗ್ತಿತ್ತು. ಡಾಕ್ಟರ್ ಅದೇ ಹೇಳಿದ್ದು, ನೀನು ಫಸ್ಟ್ ಕೇರ್ ತಗೋ, ಆಯಿತಾ? ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ತಿನ್ನು, ನೀವು ಫಸ್ಟು ಫಿಟ್ಟಾಗಿರಬೇಕು. ನಾವುಗಳು ಫಿಟ್ಟಾಗಿದ್ದರೆ ಮನೆಯವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋಬೋದು. ಸೊ ಆ ಕಾನ್ಸೆಪ್ಟನ್ನ ತೆಗ್ದಾಕ್ಬಿಡಿ. ಅಯ್ಯೋ, ಒಂದು ಪೀಸ್ ಇದ್ದರೆ ನನ್ನ ಮಕ್ಕಳು ತಿಂತಾರೆ, ಒಂದು ಪೀಸ್ ಇದ್ದರೆ ಇನ್ಯಾರೋ ತಿಂತಾರೆ, ಈ ತಲೆನ ತೆಗ್ದಾಕ್ಬಿಡಿ, ಆಯಿತಾ? ಸೊ ಎಲ್ರಿಗೂ ಕೊಟ್ಟು ನೀವು ತಿಂದು ನೀವು ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಸೊ ಈ ತ್ಯಾಗಗಳು ಮಾಡೋ ಅವಶ್ಯಕತೆ ಇಲ್ಲ. ಥರ್ಡ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಯಾವಾಗಲೂ ಅಷ್ಟೇ ಮೆಜಾರಿಟಿ ಟೈಮಲ್ಲಿ ತಣ್ಣಗಾಗಿರೋ ಊಟನ ಮಾಡೋಂಥದ್ದು. ಎಂಥ ಇದರಲ್ಲೂ ಕೂಡ ಬಿಸಿ ಬಿಸಿ ಊಟ ಮಾಡಿ, ಆಯಿತಾ?
ಅದು ಬಾಡಿಯಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೂ ಅನಿಸುತ್ತೆ ಯಾವಾಗಲೇ ನೋಡಿ ತಣ್ಣಗಾಗಿರೋ ನಮಗೆ ನಮ್ಮ ಕರ್ಮ ಬಿಡಿ ನಾವು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ತಿಂದೇ ತಿಂತೀವಿ ಇಲ್ಲ ಅಂತಲ್ಲ. ಬಟ್ ಸಿ ಟು ದಟ್ ಮನೇಲಿ ಇದ್ದೀವಿ ಅಂದರೆ ಅಥವಾ ವರ್ಕಿಂಗ್ ವುಮೆನ್ ಆಗಿರಲಿ, ಮನೆ ಹೌಸ್ ವೈಫ್ ಆಗಿರಲಿ, ಮನೇಲಿ ಇದ್ದೀವಿ ಅಂದರೆ ಆದಷ್ಟು ಬಿಸಿಯಾಗಿ ಫ್ರೆಶ್ಶಾಗಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೌದಪ್ಪ ಈ ಮೀಲ್ ಎಷ್ಟು ಚೆನ್ನಾಗಿದೆ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದಕ್ಕೂ ಸಾರ್ಥಕ ಅಂತ ಅನಿಸ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಏನಕ್ಕೆ? ಸೊಸೈಟಿಯಲ್ಲಿ ಒಂದು ಸ್ಟೇಟಸ್, ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ, ಸೊಸೈಟಿಯಲ್ಲಿ ಒಂದು ಸ್ಟೇಟಸ್, ಹೊಟ್ಟೆ ತುಂಬ ಬೇಡ, ಸ್ಯಾಟಿಸ್ಫೈ ಆಗೋಷ್ಟು ಒಂದು ಮುಕ್ಕಾಲು ಭಾಗದಷ್ಟು ಊಟ, ಒಳ್ಳೆ ನಿದ್ದೆ, ಪೀಸ್ಫುಲ್ ಲೈಫು, ಇಷ್ಟೇ ಬೇಕಾಗಿರೋದು. ಸೊ ಇದೆಲ್ಲ ಬೇಕು ಅಂದರೆ ಏನು? ಊಟದಿಂದನೇ ಸ್ಟಾರ್ಟ್ ಆಗೋದು. ನೀವು ಊಟನೇ ನೆಟ್ಟಗೆ ಮಾಡ್ತಿಲ್ಲ, ಅರ್ಜೆಂಟಲ್ಲಿ ಮಾಡ್ತಿದ್ದೀರಾ, ಅದು ಏನೋ ತಣ್ಣಗಾಗಿರೋದು ಮಾಡ್ತಾ ಇರ್ತೀರಾ ಅಂದರೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಲೈಫಲ್ಲಿ ಎಷ್ಟು ತ್ಯಾಗ ಅವಶ್ಯಕತೆ ಇದೆಯಾ ಅಂತ. ಎಲ್ರಿಗೂ ಮಾಡ್ತೀರಲ್ವ, ನಿಮಗೆ ಮಾಡ್ಕೊಳಕ್ಕೆ ನಾವು ಏನಕ್ಕೆ? ಆ್ಯಕ್ಚುಲಿ ನನ್ನನ್ನು ನಾನು ಸೇರಿಸ್ಕೊಂಡು ಹೇಳ್ತಾ ಇರ್ತೀನಿ, ಕೆಲವು ಸತಿ ನಾನೇ ಸೋಂಬೇರಿತನ ಮಾಡಿಬಿಡ್ತೀನಿ, ಅಯ್ಯೋ ಏನೋ ಒಂದು ತಿನ್ಕೊಂಬೋಣ ಬಿಡು ಅಂತ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ನಾನು ಆಮೇಲೆ ಕೆಲವು ಸತಿ ರಿಯಲೈಸೇಷನ್ ಆಗ್ತಾ ಇರುತ್ತೆ, ಇಲ್ಲ ನಾನು ಫಿಟ್ಟಾಗಿರಬೇಕು, ನಾನು ಚೆನ್ನಾಗಿರಬೇಕು, ಆಗ ಎಲ್ಲರಿಗೂ ಚೆನ್ನಾಗಿ ನೋಡ್ಕೋಬೋದು. ಕೆಲವು ಸತಿ ಕೂತ್ಕೊಂಡು ಹಿಂಗೆ ಚಿನ್ನಿನ ಎಲ್ಲ ಚಿಕ್ಕವಳೆ ಅವಳೇ ಅಲ್ವ ನಮ್ಮ ಮನೇಲಿ, ಹಿಂಗೆ ನೋಡ್ತಾ ಇರ್ತೀನಿ, ನಾನು ತುಂಬ ಚೆನ್ನಾಗಿರಬೇಕು ಅನಿಸುತ್ತೆ. ಆ್ಯಕ್ಚುಲಿ ನಾನು ತುಂಬ ಹೆಲ್ದಿಯಾಗಿರಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಹುಷಾರಿಲ್ಲ ಅಂದರೂ ಈಗ ಚಿನ್ನಿ ಎಷ್ಟು ನಮ್ಮ ಮೇಲೆ ಡಿಪೆಂಡೆಂಟು ಅಲ್ವಾ, ಅವಳಿಗೆ ಓದಿಸೋದು, ಅವಳಿಗೆ ಸ್ನಾನ ಮಾಡಿಸೋದು, ರೆಡಿ ಮಾಡಿಸೋದು, ಪ್ರತಿಯೊಂದೂ ಚಿಕ್ಕವರಾಗಿರ್ಬೋದು, ಅವರು ಅಂತಲ್ಲ, ಈಗ ಮನೆ ಕೆಲಸ ಮಾಡಬೇಕು, ಹಸ್ಬೆಂಡ್ ಡಿಪೆಂಡ್ ಆಗಿರ್ತಾರೆ, ದೊಡ್ಡ ಮಗಳಿಗೆ ಓದಿಸ್ಬೇಕು, ಪ್ರತಿಯೊಂದು ವಿಷಯದಲ್ಲೂ ಮನೆ ಮೇಂಟೈನ್ ಮಾಡೋದ್ರಲ್ಲಿ, ಅಡುಗೆ ಮಾಡೋದ್ರಲ್ಲಿ ಏನೇ ಇದ್ದರೂ ಕೂಡ ಅವರೆಲ್ಲ ಡಿಪೆಂಡ್ ಆಗಿರ್ತಾರಲ್ವ. ಸೊ ಆ ಥರ ಕಾನ್ಸೆಪ್ಟ್ ಇದ್ದಾಗ ನಾವು ಎಷ್ಟು ಫಿಟ್ಟಾಗಿರಬೇಕು, ನಾವು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಎಷ್ಟು ಪೀಸ್ ಆಫ್ ಮೈಂಡಿಂದ ಇರಬೇಕು, ಎಷ್ಟು ಕಾಮಾಗಿರಬೇಕು ಅಲ್ವಾ. ಸೊ ಆ ಥರ ಥಿಂಕ್ ಮಾಡಿಕೊಂಡು ನೀವು ನೋಡ್ತಾ ಹೋಗಿ. ಇದು ಸ್ವಾರ್ಥ ಅಲ್ಲವೇ ಅಲ್ಲ, ನಾವು ಅಂದ್ಕೊಳ್ಳೋದಷ್ಟೇ, ಅಯ್ಯೋ ಬರೀ ನಮ್ಮ ಬಗ್ಗೆನ ನೋಡಿಕೊಂಡ್ರೆ ಸ್ವಾರ್ಥ. ಅವ್ರುಗಳ್ನೂ ನೋಡಿಕೊಂಡು ಎಲ್ಲರೂ ನೋಡಿಕೊಂಡು ಈಕ್ವಲಾಗಿ ಚೆನ್ನಾಗಿ ನೋಡಿಕೊಂಡು ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋದು ಸ್ವಾರ್ಥ ಡೆಫಿನೆಟ್ಲಿ ಅಲ್ಲವೇ ಅಲ್ಲ. ಆಮೇಲೆ ಒಂದು ಕಾನ್ಸೆಪ್ಟನ್ನ ಯಾವಾಗಲೂ ಇವತ್ತಿಂದ ಅಳವಡಿಸ್ಕೊಳ್ಳಿ, ಏನು ಅಂದರೆ ಆದಷ್ಟು ತರಕಾರಿನ ಜಾಸ್ತಿ ಇನ್ಕ್ಲೂಡ್ ಮಾಡಿ. ನಾನು ಎಲ್ಲೆಲ್ಲಿ ಯಾವಾಗ ತರಕಾರಿಗಳನ್ನ ಹಾಕ್ಬೋದು ಅಂತ ಥಿಂಕ್ ಮಾಡ್ತಾ ಇರ್ತೀನಿ. ನಮಗೆ ಆ್ಯಕ್ಚುಲಿ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರೋಕ್ಕೆ, ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ, ಲಾಂಗ್ ಟರ್ಮಲ್ಲಿ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಫುಡ್ ಬರ್ತಾ ಇರೋದೇ ಎಲ್ಲ ಸ್ವಲ್ಪ ಅಡಲ್ಟ್ರೆಂಟ್, ಎಲ್ಲ ಕೆಮಿಕಲ್ಸು ಅದು ಇದು ಇರುತ್ತೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಆದಷ್ಟು ಸೊಪ್ಪು, ತರಕಾರಿ, ಫ್ರೂಟ್ಸು, ನಟ್ಸು ಇದನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಡೈಲಿ ಬೇಸಿಸಲ್ಲಿ ಮನೆಯವ್ರಿಗೆಲ್ಲನೂ ಕೊಡಿ, ನಾವು ತಿನ್ನಬೇಕು, ಆಯಿತಾ. ನೆಕ್ಸ್ಟ್ ಬಂದು ಸಣ್ಣ ಪುಟ್ಟ ಆಸೆಗಳನ್ನ ಪೋಸ್ಟ್ಪೋನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಯ್ಯೋ ಆಮೇಲೆ ತೊಗೊಂಡ್ರೆ ಆಯಿತು ಅಂತ. ನಾನು ಹೀಗೆ ಮಾತಾಡ್ತಾ ಇದ್ದೆ ನನ್ನ ಕೊಲೀಗ್ಸ್ ಜೊತೆ, ಅವ್ರು ಅಂತ ಇದ್ದರು, ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ, ಏನೇ ಇದ್ದರೂ ಕೂಡ 10% ನಮಗೋಸ್ಕರ ನಾವು ಸ್ಪೆಂಡ್ ಮಾಡ್ಕೋಬೇಕು. ಎಲ್ಲ ಕೂಡಿಟ್ಟು ಅದೇನು ಬಚ್ಚಿಟ್ಟಿದ್ದು ಕೊಳ್ತೋಯ್ತು ಅನ್ನಂಗೆ ಎಲ್ಲ ಕೂಡಿಟ್ಟು ಏನು ಮಾಡ್ತೀರಾ, ಒಂದು ಮೂಮೆಂಟ್ ಆದಮೇಲೆ ಈಗ ನೋಡಿ ಎಷ್ಟು ಕಷ್ಟಪಟ್ಟು ದುಡಿತಾ ಇರ್ತೀವಿ, ಏನೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಎಷ್ಟು ಸ್ಟ್ರೇನ್ ಆಗ್ತಿರುತ್ತೆ, ಕೆಲವು ಸತಿ ಸುಮ್ಮನೆ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ, ಬಟ್ ಆದರೂ ಎದ್ದು ಆಫೀಸ್ಗೆ ಹೋಗ್ತಾ ಇರ್ತೀವಿ, ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಆಗ್ಲೂ ಎದ್ದು ಆಫೀಸ್ಗೆ ಹೋಗ್ತಾ ಇರ್ತೀವಿ, ಮನೆ ಕೆಲಸ ಮಾಡ್ತಾ ಇರ್ತೀವಿ, ತುಂಬ ಸ್ಟ್ರೇನ್ ಆಗಿರುತ್ತೆ, ಕೂತ್ಕೊಂಡು ಮಕ್ಳಿಗೆ ಓದಿಸ್ತೀವಿ, ಇಂಥದ್ದು ಎಷ್ಟು ಟಾಸ್ಕ್ ಇರುತ್ತೆ, ಬೆನ್ನು ಕಿತ್ಕೊಂಡು ಹೋಗ್ತಾ ಇರುತ್ತೆ, ಆದರೂ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಇದೆಲ್ಲ ಮಾಡ್ತಾ ಇರೋದು ನಾವು ಒಬ್ಬರೇ ಅಂತಲ್ಲ, ಎಷ್ಟೋ ಜನ ಪ್ರಪಂಚದಲ್ಲಿ ಹೆಣ್ಮಕ್ಳು ಇದೇ ಸ್ಥಿತಿ. ಮಾಡಲೇಬೇಕು ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಇದನ್ನೆಲ್ಲ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ರಿಲ್ಯಾಕ್ಸ್ ಆಗಿ ಲೈಫ್ನ ಲೀಡ್ ಮಾಡಬಾರ್ದು, ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ನೋವುಗಳಿರುತ್ತೆ, ಕೆಲವು ಸತಿ ಅಂತೂ ಅಳೋ ಸ್ಥಿತಿ ಆಗಿಬಿಟ್ಟಿರುತ್ತೆ, ಸಾಕಾಗಿ ಬಂದ್ರೂ ಇಷ್ಟು ಕೆಲಸ ಮಾಡಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಟ್ ಈಸ್ ಪಾರ್ಟ್ ಆಫ್ ಲೈಫ್. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಕೆಲವು ಸತಿ ಈ ಸಣ್ಣ ಪುಟ್ಟ ಏನಾದ್ರು ತೊಗೋತೀವಲ್ವ, ನಾನು ನಿಜ ಹೇಳ್ತೀನಲ್ಲ, ಏನಾದರೂ ಒಂದು ಚಿಕ್ಕದು ನಮಗೆ ಅಂತ ನಾವು ತೊಗೊಂಡಾಗ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಒಂದು ಚಿಕ್ಕ ಟಾಪ್ ಇರ್ಬೋದು, ಸಿಂಪಲೇ ಒಂದು ₹200 ಟಾಪೇ ಇರ್ಬೋದು, ಎಷ್ಟು ಖುಷಿ ಅನ್ಸುತ್ತೆ ಹೇಳಿ. ನನಗೋಸ್ಕರ ನಾನು ಏನೋ ಮಾಡ್ಕೋತಾ ಇದ್ದೀನಿ, ಜೀವನ ಪೂರ್ತಿ ಬರೀ ಕೆಲಸಗಳನ್ನ ಮಾಡ್ಕೊಳ್ಳೋದು, ಜೀವನ ಪೂರ್ತಿ ಬರೀ ಬೇರೆಯವ್ರಿಗೆ ಮಾಡ್ತಾಯಿದ್ರೆ ನಮಗೆ ಅಂತ ನಾವು ಎಲ್ಲಿರ್ತೀವಿ, ನಮಗೆ ಅಂತ ನಾವು ಯಾವಾಗ ನೋಡ್ಕೋತೀವಿ. ಚಿಕ್ಕ ಪುಟ್ಟ ಏನೇ ಇರ್ಬೋದು. ಸೊ ಆ ಥರ ನನಗೊಂದು ಚಿಕ್ಕ ಲಿಪ್ ಬಾಮ್ ತೊಗೊಂಡಾಗ, ಆಮೇಲೆ ಈ ಮಾಯ್ಶ್ಚರೈಸರ್ ತೊಗೊಂಡಾಗ ಏನೋ ಅನಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನಾವುಗಳೆಲ್ಲ ಖರ್ಚು ಮಾಡೋದು ಕಡಿಮೆ, ಅಯ್ಯೋ ಎಲ್ಲೋ ಆಗುತ್ತೆ, ಮಕ್ಳಿಗೆ ಎಜುಕೇಷನ್ಗಾಗುತ್ತೆ, ಮನೆ ಲೋನ್ಗಾಗುತ್ತೆ, ಹಿಂಗೆ ಥಿಂಕ್ ಮಾಡ್ತಿರ್ತೀವಿ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ನಮಗೆ ನಾವು ಅಂತ ಸ್ಪೆಂಡ್ ಮಾಡಿಕೊಂಡಾಗ ಡೆಫಿನೆಟ್ಲಿ ಅದೆಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಹೌದು, ನಾವೂ ತುಂಬ ಕಷ್ಟಪಡ್ತಿಲ್ಲ, ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅಂದರೆ
ಅಂದರೆ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ಕೋತಾ ಇದ್ದೀವಿ, ನಮಗೋಸ್ಕರ ನಾವು ಖರ್ಚು ಮಾಡ್ಕೋತಾ ಇದ್ದೀವಿ ಅಂದರೆ ಅಷ್ಟು ನಾವು ಬರ್ಡನ್ಡಾಗಿ ಸ್ಟ್ರೆಸ್ಫುಲ್ಲಾಗಿ ಲೈಫ್ಲೈನ್ ಲೀಡ್ ಮಾಡೋಣ, ಇನ್ನೂ ಕಷ್ಟಪಡೋಣ ಅಂತ ಅನಿಸ್ತಿರುತ್ತೆ. ಬರೀ ತ್ಯಾಗಗಳನ್ನ ಮಾಡೋದು, ಬೇರೆಯವ್ರಿಗೆ ಕೊಡೋದು, ಬೇರೆಯವ್ರಿಗೆ ಬಚ್ಚಿಡೋದು, ಬೇರೆಯವ್ರಿಗೋಸ್ಕರ ಖರ್ಚು ಮಾಡೋದು ಅಂತ ಮಾಡ್ತಿದ್ರೆ ಸಾಕು, ಏನಕ್ಕೆ ಇಷ್ಟು ಕಷ್ಟಪಡಬೇಕು ಅಂತ ಅನಿಸ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನೀವು ನೋಡ್ತಾ ಇರ್ತೀರ ಅಲ್ವಾ, ನಾನು ಈ ನಡುವೆ ವ್ಲಾಗ್ಸು ಮಾಡ್ತಾಯಿಲ್ಲ, ಏನಕ್ಕೆ ಅಂದರೆ ಅಷ್ಟು ಬ್ಯುಸಿ ಶೆಡ್ಯೂಲು. ಕಾಲೇಜಿಂದ ಬಂದಿದ್ದ ತಕ್ಷಣ ಮಕ್ಕಳಿಗೆ ಓದಿಸು, ಕೆಲಸ ಮಾಡು, ಮನೆ ಕೆಲಸ ಮಾಡು, ಕ್ಲೀನಿಂಗ್ ಮಾಡಿಸು. ಈಗ ಸ್ವಲ್ಪ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ನನಗೆ ನಾನು ಕ್ವೆಶ್ಚನ್ ಮಾಡ್ಕೊಳ್ಳೋದು, ಆಯಿತು ಇನ್ನು ಎಷ್ಟು ಸ್ಟ್ರೈನ್ ಮಾಡ್ಕೋಬೇಕು, ಯಾವಾಗ ಆಗುತ್ತೋ ಅವಾಗ ಮಾಡ್ಕೊಳ್ಳೋಣ ಅಂತ. ಹೆಲ್ತ್ಗಿಂತ ಇನ್ಯಾವುದೂ ಇಲ್ಲ. ನಾವು ಮಲ್ಕೊಂಡ್ರೆ ತುಂಬ ಕಷ್ಟ, ನೋಡ್ತಾರೋ ಇಲ್ವೋ ಸೆಕೆಂಡರಿ, ಆಯಿತಾ. ನಾವು ಏನಕ್ಕೆ ಒಬ್ರಿಗೆ ಭಾರ ಆಗಬೇಕು? ನಾನು ಯಾವಾಗಲೂ ಅದೇ ಅನ್ಕೋತಾ ಇರ್ತೀನಿ, ಒಬ್ಬರ ಮೇಲೆ ಭಾರ ಆಗೋ ಸ್ಥಿತಿ ಯಾವತ್ತೂ ಬರಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಸಾಕು ಅನ್ನೋ ಲೆವೆಲ್ಗೆ. ಬೇರೆಯವ್ರು ನಮ್ಮ ಕೆಲಸ ಮಾಡ್ಕೊಳ್ಳೋಂಥ ಸ್ಥಿತಿ ಯಾವತ್ತೂ ಬರೋಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ಆದಷ್ಟು ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಈ ನಡುವೆ ಲೋವರ್ ಬ್ಯಾಕ್ ಪೇನ್ ಎಷ್ಟು ಜಾಸ್ತಿ ಆಗಿದೆ. ನಮಗೇನು ವಯಸ್ಸು ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾನೇ ಇರುತ್ತೆ. ಡೈಲಿ ಬೇಸಿಸಲ್ಲಿ ಎಷ್ಟೋ ಸ್ಟ್ರಗಲ್ಸ್ ಮಾಡ್ತಾ ಇರ್ತೀವಿ ಅಲ್ವಾ. ಬೆಳಗ್ಗೆ 4 ಗಂಟೆಗೆ ನನಗೆ ತೋರಿಸ್ತಾನೇ ಇದ್ದೀನಿ ಡೈಲಿ, ಆಲ್ಮೋಸ್ಟ್ ಇದು 2-3 ದಿನದ ವ್ಲಾಗ್ಸ್ ಸುಮ್ಮನೆ ಹಂಗೆ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಡೈಲಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದರೆ 10:30, 11, ಕೆಲವು ಸತಿ 12 ಗಂಟೆ. ಅವಳು ಓದೋದ್ರ ಮೇಲೆ ಡಿಪೆಂಡು. ಬರೀ 4-5 ಅವರ್ ನಿದ್ದೆ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡಿಲ್ಲ ಅಂದರೆ, ಮೇನಾಗಿ ಏನು ಹೇಳಿ, ನಮ್ಮ ಬಾಡಿ ಇಂಪಾರ್ಟೆಂಟ್. ನಾನು ಏನಾದರೂ ಕೆಲಸ ಮಾಡಬೇಕು, ನನ್ನ ಮಕ್ಕಳಿಗೆ ಓದಿಸ್ಬೇಕು, ಮನೆ ಕೆಲಸ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು ಅಂದರೆ ಮೇನಾಗಿ ನಮ್ಮ ಬಾಡಿ ಇಂಪಾರ್ಟೆಂಟ್. ನಾವು ಅದನ್ನು ಯಾವ ರೀತಿ ನೋಡ್ಕೋತಾ ಇದ್ದೀವಿ? ತುಂಬ ಸ್ಟ್ರೆಸ್ ಮಾಡೋದು ಅಂದರೆ, ಈಗೊಂದು ವಾಷಿಂಗ್ ಮಿಷಿನೇ ಅಂದರೆ ಎಕ್ಸಾಂಪಲ್ ತೊಗೊಳ್ಳಿ. ಈಗ ತಾನೇ ಬಟ್ಟೆ ಲೋಡ್ ಮಾಡಿ ಬಂದೆ ಆಯಿತಾ 4 ಗಂಟೆಗೆ. ಈಗ ವಾಯ್ಸ್ ಓವರ್ ಕೊಡ್ತಾ ಇರೋದು 4:30ಕ್ಕೆ ಬೆಳಗ್ಗೆ. ಅದಕ್ಕೆ ವಾಷಿಂಗ್ ಮಿಷಿನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯುತ್ತೆ ಅಂತ ಸಿಕ್ಕಾಬಟ್ಟೆ ಲೋಡ್ ಹಾಕ್ಬಿಡೋದು ಹೆಂಗಾಗುತ್ತೆ? ಒಂದು ವರ್ಷಕ್ಕೇ ಕೆಟ್ಟೋಗುತ್ತದು ಅಲ್ವಾ. ಅದೇ ಥರ ನಮ್ಮ ಬಾಡಿ ಮೇಂಟೆನೆನ್ಸ್ ಇಲ್ಲ, ಕರೆಕ್ಟಾಗಿ ವಾಕ್ ಮಾಡ್ತಾ ಇಲ್ಲ, ಹೆಲ್ದಿ ಫುಡ್ ತಿಂತಾ ಇಲ್ಲ ಅಂದರೆ ಯೋಚನೆ ಮಾಡಿ ನಮ್ಮ ಬಾಡಿ ಎಷ್ಟು ದಿನ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಅದಕ್ಕೆ ಆದಷ್ಟು ಏನೇ ಇದ್ದರೂ ಕೂಡ ನನಗಾದಾಗ ಮಾಡೋಣ. ಕೆಲಸಗಳು ಅಷ್ಟೇ, ನೀವು ಮಾಡ್ತಾಯಿದ್ರೆ ಮಾಡ್ತಾನೇ ಇರ್ತೀರ. ನೀವು ಮಾಡ್ತಾಯಿದ್ರೆ ಎಲ್ಲ ಒಂದಾದ್ಮೇಲೊಂದು ಬರ್ತಾನೆ ಇರುತ್ತೆ. ಮನೆ ಕೆಲಸ ಅಂತೂ ನಾನು ಯಾವಾಗಲೂ ಹೇಳಿದೆ, ಮನೆ ಕೆಲಸ ಮುಗಿಯೋದ ಕೆಲಸ ಅದು. ನೀವು 100 ಕೆಲಸ ಮಾಡ್ತೀರಾ, 100 ಕೆಲಸ ಮಾಡ್ತೀರಾ, 100ನ 1ನೇ ಕೆಲಸ ಇನ್ನೇನೋ ಇರುತ್ತೆ. ಸೊ ಮೊನ್ನೆ ಹಂಗೆ ಮನೆ ಸಂಡೇ ಇತ್ತಲ್ಲ, ಮನೆ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಯಾಕೆಂದರೆ ಕಂಟಿನ್ಯೂಸಾಗಿ ಓದಿಸೋದೇ ಆಯಿತು, ಅಷ್ಟು ಮೇಂಟೆನೆನ್ಸ್ ಬೇಸಿಕ್ ಕೆಲಸ, ಕಸ ಗುಡಿಸೋನೆಲ್ಲ ಒರೆಸಿ ಇಷ್ಟೆಲ್ಲ ಮಾಡ್ತಾಯಿದ್ವಿ. ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಾಗ ಎಷ್ಟು ಕೆಲಸ ಗೊತ್ತಾ, ಕೆಲಸ ಒಂದಾದ್ಮೇಲೊಂದು. ಸೊ ಆಮೇಲೆ ಅಂದ್ಕೊಂಡೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಪೇಪರ್ ತೊಗೊಂಡು ಬರ್ಕೊಂಡೆ, ಈ ಥರ ಎಲ್ಲ ಮಾಡೋಣ, ಡೈಲಿ ಈ ಸೆಕ್ಷನ್ ಮಾಡೋಣ. ಒಂದೇ ದಿನದಲ್ಲಿ ಆಗಲ್ಲ ಅದೆಲ್ಲನೂ. ಈ ಸೆಕ್ಷನ್ ಸೋಮವಾರ ಮಾಡೋಣ, ಒಂದು 10 ನಿಮಿಷ ಕ್ಲೀನ್ ಮಾಡೋಣ ಅಂತ. ಸೊ ಅದು ಆಗಲಿಲ್ವಾ, ನೆಕ್ಸ್ಟ್ ಟ್ಯೂಸ್ಡೇ. ಆ ಥರ ಎಲ್ಲ ನಾನು ಅಷ್ಟು ಸ್ಟ್ರೆಸ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ನನ್ನ ಬಗ್ಗೆ ನನಗೆ ಗೊತ್ತು, ಯಾಕೆಂದರೆ ನಾನು ಸೋಂಬೇರಿತನ ಮಾಡಲ್ಲ, ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅಂತ ನನಗೆ ಗೊತ್ತು. ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಆಯಿತಾ. ತುಂಬ ಸ್ಟ್ರೈನ್ ಮಾಡಿಕೊಂಡು ಕೆಲಸಗಳನ್ನೂ ಮಾಡೋಕ್ಕೆ ಹೋಗಬೇಡಿ, ಎಂಜಾಯ್ ಮಾಡ್ಕೊಂಡು ಮಾಡಿ. ಆಮೇಲೆ ಹಾಗಂತ ಲೇಜಿತನೂ ತೋರ್ಸೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡ್ಕೊಳ್ಳಿ, ಖುಷಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸಣ್ಣ ಪುಟ್ಟ ನಮಗೆ ಖುಷಿ ಸಿಗೋದು ಏನಕ್ಕೆ ಅಂದರೆ, ನಾವು ರೆಡಿ ಆಗೋದು. ನಾವು ಲೇಡೀಸ್ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಲೇಬೇಕು, ಪ್ರೆಸೆಂಟಬಲ್. ನಾನು ಬ್ಯೂಟಿಫುಲ್ ಅನ್ನೋದಕ್ಕಿಂತ ಪ್ರೆಸೆಂಟಬಲ್. 4 ಜನ ಮಧ್ಯೆ ಹೋಗ್ತೀವಿ, ಅದು ನಾವು 200-300 ಜನನೆಲ್ಲ 200-300 500 ಜನನೂ ಕೆಲವು ಸತಿ ಫೇಸ್ ಮಾಡ್ತಿರ್ತೀವಿ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ ಅಂದರೆ ನಾವು ಪ್ರೆಸೆಂಟಬಲ್ ಆಗಿರಬೇಕು. ನೋಡೋಕ್ಕೆ ಕೆಟ್ಟದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಕಮೆಂಟ್ ಮಾಡೋ ರೀತಿ ಕೆಟ್ಟದಾಗಿ ಕಾಣಬಾರ್ದು. ಡೀಸೆಂಟಾಗಿ ರೆಡಿ ಆಗ್ತಾ ಇರಬೇಕು. ನೀವು ಅಷ್ಟೇ ಅಲ್ವಾ, 4 ಜನಕ್ಕೆ ಮುಂದೆ ಹೋಗದೇ ಇದ್ದರೂ ಕೂಡ ನಮಗೋಸ್ಕರ ನಾವು ರೆಡಿ ಆಗಬೇಕು ಅಲ್ವಾ. ಸೊ ಏನೇ ಇರ್ಬೋದು, ಒಂದು ಚಿಕ್ಕ ಕ್ರೀಮ್ ತೊಗೊಳ್ಳೋದು, ಲಿಪ್ಸ್ಟಿಕ್ ತೊಗೊಳ್ಳೋದು, ಕಾಜಲ್ ತೊಗೊಳ್ಳೋದು, ಮತ್ತು ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದು, ಮೆನಿಕ್ಯೂರ್ ಮಾಡಿಸ್ಕೊಳ್ಳೋದು, ಐಬ್ರೋಸ್ ಮಾಡಿಸ್ಕೊಳ್ಳೋದು. ಇನ್ಫ್ಯಾಕ್ಟ್ ನಾನು ಮಾಡಿಸ್ಕೊಳ್ಳಲ್ಲ ಬಿಡಿ ಐಬ್ರೋಸ್ ಎಲ್ಲ, ಆ ನೋವಿಗೆ ಭಯ ಆಗುತ್ತೆ ನನಗೆ. ಆ ಥರ ಚಿಕ್ಕ ಪುಟ್ಟ ಹ್ಯಾಪಿನೆಸ್ನ ನೀವು ಎಂಜಾಯ್ ಮಾಡಿ. ಅಷ್ಟೆಲ್ಲ ತ್ಯಾಗಗಳು ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಏನು ಬಿಡು ಅನ್ನೋ ಲೆವೆಲಿಗೆ ಬೇಡ. ನಮ್ಮ ಬಗ್ಗೆ ನಾವು ಸ್ವಲ್ಪ ಕಾಳಜಿನ ವಹಿಸ್ಕೋಬೇಕು. ಇದನ್ನು ತಲೆಯಿಂದ ತೆಗೆದಾಕಿ ಸ್ವಾರ್ಥ ಅಲ್ವೇ ಅಲ್ಲ. ನಾವು ಖುಷಿಯಾಗಿದ್ದರೆ ಫ್ಯಾಮಿಲಿಗೋಸ್ಕರ ನೋಡ್ಕೋತೀರಾ ಅಂದರೆ ನಿಮ್ಮನ್ನು ನೀವು ಫಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಪೆಂಡ್ ಟೈಮ್. ನಾನು ಅದೇ ಹೇಳ್ತೀನಲ್ವ, ನನ್ನ ತಲೆಯಲ್ಲಿ ಮೇಯ್ನಾಗಿದ್ದಿದ್ದೆ ಅದೇ. ಈಗ ನನ್ನ ಕಾನ್ಸೆಪ್ಟು ಪ್ರೆಸೆಂಟಲ್ಲಿ ಅದೇ. ಎಷ್ಟು ನನ್ನ ಫ್ಯಾಮಿಲಿಗೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ದುಡಿತಾನೇ ಇರ್ತೀರಪ್ಪ, ಎಷ್ಟು ಅಂತ ದುಡಿತಾನೇ ಇರ್ತೀರ.
ನನ್ನ ಮಕ್ಳು ಹೆಂಗಿದ್ದಾರೆ, ಅವ್ರು ಏನು ತಿಂತಾ ಇದ್ದಾರೆ, ನನ್ನ ಗಂಡ ಹೇಗಿದ್ದಾರೆ, ನಮ್ಮ ಮನೆಯವ್ರು ಹೆಂಗಿದ್ದಾರೆ, ಪ್ರತಿಯೊಂದು ನಾವೇ ಅಲ್ವಾ ನೋಡಬೇಕಾಗಿರೋದು. ಸೊ ಅಷ್ಟು ಬ್ಯುಸಿಯಾಗೋ ಅವಶ್ಯಕತೆ ಇಲ್ಲ. ದುಡ್ಡು ದುಡ್ಡು ದುಡ್ಡು, ಮನೆ ಕೆಲಸ, ನಾವು ಇಷ್ಟೇ ಮಾಡ್ತಾಯಿದ್ರೆ ಲೈಫಲ್ಲಿ ನಾವು ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ, ನಮ್ಮ ಮಕ್ಳಿಗೋಸ್ಕರ, ನಮ್ಮ ಪಾರ್ಟ್ನರ್ ಜೊತೆ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ, ಈ ಥರ ಕ್ವೆಶನ್ಸೇ ಬಂದ್ಬಿಡುತ್ತೆ. ಕೆಲವು ಸತಿ ತುಂಬ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ, ಕೂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇರೋಲ್ಲ. ಆ ಥರ ದಿನ ಯಾವಾಗಲೂ ನಾನು ಮಲ್ಕೊಳ್ಳೋ ಟೈಮಲ್ಲಿ ಒಂದು 5-10 ನಿಮಿಷ ಯೋಚನೆ ಮಾಡೋದು, ಇವತ್ತಿನ ದಿನ ಹೆಂಗಿತ್ತು, ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ, ಏನಾದ್ರು ತಪ್ಪು ಮಾಡಿದ್ನಾ, ಏನಾದ್ರು ತಿದ್ಕೋಬೇಕಾ. ನನಗೆ ಕೆಲವು ಸತಿ ಅನ್ಸೋದು, ಕೆಲವು ದಿನಗಳು ನನಗನ್ಸುತ್ತೆ, ತುಂಬ ರೇರ್ ಈ ಥರ ದಿನಗಳು, ನಾನು ಕರೆಕ್ಟಾಗಿ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ಅನಿಸ್ತಾ ಇರುತ್ತೆ. ಮನೆ ಕೆಲಸನೇ ಇರಲಿ, ಸಿಕ್ಕಾಪಟ್ಟೆ ಪಾತ್ರೆ ತೊಳೆದಿರ್ತೀನಿ, ಏನೋ ಒಂದು ಡೀಪ್ ಕ್ಲೀನ್ ಮಾಡಿರ್ತೀನಿ, ಏನೋ ಹೊರಗಡೆ ಕಾಲೇಜಲ್ಲಿ ಕೆಲಸ ಇರುತ್ತೆ, ಕಾಲೇಜ್ದೆ ಕ್ವಶನ್ ಪೇಪರು ಅದು ಇದು, ಈ ಥರ ಎಲ್ಲ ಬಂದಾಗ ಆ ಡೇ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ವಲ್ಲ, ನನ್ನ ಫ್ರೆಂಡ್ಸ್ ಜೊತೆ, ಈ ಥರನೇ ಅಲ್ವಾ ನಮ್ಮ ಲೈಫ್ ಅಂದರೆ. ಅಷ್ಟೇ ಅಲ್ವಾ, ಬರೀ ದುಡಿಯೋದೇ ಅಲ್ವಾ, ಬರೀ ಕೆಲಸ ಮಾಡ್ತಾ ಇರೋದು ಆ ಥರ ಅಲ್ಲ. ಫ್ಯಾಮಿಲಿ, ಫ್ರೆಂಡ್ಸು, ನಮಗೋಸ್ಕರ ನಾವು ಟೈಮ್ ಇದೆಲ್ಲ ಕೊಡಲೇಬೇಕು. ಅಷ್ಟು ತ್ಯಾಗಗಳನ್ನ ಮಾಡಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಂದ್ಕೊಳ್ಳೋದೇನು ಅಂದರೆ, ಕೂತ್ಕೊಳ್ಳಿ ಒಂದೊಂದು ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ, ಸೋಫಾ ಮೇಲೆ ಕೂತ್ಕೊಂಡು ಯಾವ್ದಾನ ಒಂದು ಕಾಮಿಡಿ ಶೋ ನೋಡಿ, ನಿಮ್ಗೆ ಇಷ್ಟ ಆಗಿರೋಂಥ ಫಿಲಮ್ಸ್ ನೋಡಿ, ನಗಿ. ಲೈಫ್ ಬರೀ ಜಂಜಾಟ ಅಲ್ವಾ, ಬರೀ ಯೋಚನೆ ಮಾಡೋದು, ಅಯ್ಯೋ ಹಾಗಾಯಿತು ಲೈಫಲ್ಲಿ, ಹೀಗಾಯಿತು, ಅದಿದ್ದಿದ್ದೇ. ನೀವು ಬೇಡ ಅಂದರೂ ಡೈಲಿ ಬೇಸಿಸಲ್ಲಿ ನಿಮಗೆ ಟೆನ್ಷನ್ಸ್ ಇದ್ದೇ ಇರುತ್ತೆ, ಏನೋ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅವರು ಇವರು ನಮ್ಮ ಬಗ್ಗೆ ಮಾತಾಡ್ತಾರೆ, ಅದು ಇದ್ದಿದ್ದೇ, ಕಾಮನ್, ಅದು ತಲೆನೇ ಕೆಡಿಸ್ಕೋಬೇಡಿ. ಕೂತ್ಕೊಳ್ಳಿ, ನಿಮ್ಮ ಲೈಫ್ ಅದು. ನಮ್ಮ ಲೈಫನ್ನ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ, ನಮ್ಮ ಲೈಫಲ್ಲಿ ಇರೋರನ್ನ ನಾವು ಯಾವ ರೀತಿ ನೋಡ್ಕೋತೀವಿ, ಅಷ್ಟೇ ಅಲ್ವಾ. ಸೊ ನಾವೆಷ್ಟು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ನನಗೆ ತುಂಬ ರಿಲ್ಯಾಕ್ಸಿಂಗ್ ಅನಿಸೋದು, ಯಾವಾಗಾರ ತುಂಬ ಸ್ಟ್ರೆಸ್ ಆದಾಗ, ನೀವು ನಂಬಲ್ಲ, ನನ್ನ ಚಿಕ್ಕ ಮಗಳು ಚಿನ್ನಿ ಎಷ್ಟು ಚೆನ್ನಾಗಿ ತಲೆ ಮಸಾಜ್ ಮಾಡ್ತಾಳೆ ಅಂದರೆ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಇವನ್ ನಾನೇನು ಅಷ್ಟೇ, ನನಗೆ ತುಂಬ ಸ್ಟ್ರೈನ್ ಆಗಿರುತ್ತೆ ಬಸ್ಸಲ್ಲಿ. ಕೆಲವು ಸತಿ ಹೋಗ್ಬೇಕಾದ್ರೂ ನಿಂತ್ಕೊಂಡು ಹೋಗಿರ್ತೀವಿ, ಬರ್ಬೇಕಾದ್ರೂ ನಿಂತ್ಕೊಂಡು ಬಂದಿರ್ತೀವಿ, ಅಲ್ಲೂ ಗಂಟೆಗಟ್ಟಲೆ ನಿಂತಿರ್ತೀವಿ ಕಾಲೇಜಲ್ಲಿ. ಬಂದಿದ್ದ ತಕ್ಷಣ ಫುಲ್ಲು ಸುಸ್ತಾಗ್ತಾ ಇರುತ್ತೆ. ಬಟ್ ಏನು, ನಾನು ಯಾವಾಗಲೂ ಹೇಗೆ ಅಂದರೆ ಹೇಳ್ಕೊಳೋದು ಕಡಿಮೆ. ನನಗೆ ಆ ನೋವಾಯಿತು, ಈ ನೋವಾಯಿತು, ತುಂಬ ಜಾಸ್ತಿ ಆದಾಗ ಹೇಳ್ಕೊತೀನಿ, ತುಂಬ ಸುಸ್ತಾಗ್ತಾಯಿದೆ, ನನ್ನ ಕೈಲಾಗ್ತಿಲ್ಲ ಅಂತ. ಅಷ್ಟೇ ಬಿಟ್ಟರೆ ಡೈಲಿ ಬೇಸಿಸಲ್ಲಿ ನನಗೆ ಇಷ್ಟು ಕಷ್ಟ ಆಯಿತು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಅದು ಯಾವಾಗಲೂ ಅಷ್ಟೇ, ತುಂಬ ಕಷ್ಟಗಳನ್ನ ಯಾರ ಹತ್ರ, ಸುಖ ಕೇಳೋಕ್ಕೆ ತುಂಬ ಜನ ಇರ್ತಾರೆ. ಇನ್ಫ್ಯಾಕ್ಟ್ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಹೋಗಬಾರ್ದು, ನಾವು ಥಿಂಕ್ ಮಾಡ್ಕೋಬೇಕು, ನಾವು ಹೇಗೆ ಸ್ಮಾರ್ಟಾಗಿ ಇದು ಮಾಡ್ಕೋಬೇಕು ಅಂತ. ಬಂದಿದ ತಕ್ಷಣ ಬಿಸಿ ಸ್ನಾನ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನೀಗ ಹೇಳ್ತೀನಿ, ಸ್ವಲ್ಪ ಮಸಾಜ್ ಮಾಡು ಬೆನ್ನು ಅಂತ. ನಿಜ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆದಾಗ ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ. ಇದು ನೆಕ್ಸ್ಟ್ ಬಂದು ನಮ್ಮಮ್ಮ ಒಂದು ತವ ಕೊಟ್ಟರು, ಆಯಿತಾ, ದೋಸೆ ತವ ನಾನ್ ಸ್ಟಿಕ್. ಅದು ಎಷ್ಟು ದೊಡ್ಡ ದೋಸೆ ಆಗುತ್ತೆ ಅಂದರೆ, ನನಗೆ ತವ ಮೇಲೆ ಲವ್ ಆಗಿಬಿಟ್ಟಿದೆ ನಿಜವಾಗ್ಲೂ. ನಿಂತ್ಕೊಂಡು ಕೆಲವು ಸತಿ 2 ದೋಸೆ ಹಾಕೋ ಜಾಗದಲ್ಲಿ ಒಂದೇ ದೋಸೆ, ಅದು 2.5 ಸೌಟ್ ಹಿಡಿಸುತ್ತೆ. ಅಷ್ಟು ದೊಡ್ಡ ಪ್ಯಾನು, ನೀಟಾಗಿ ಎದ್ದೇಳುತ್ತೆ, ಬೇಗ ಕೆಲಸ ಆಗೋಗುತ್ತೆ, ಗ್ಯಾಸ್ ಸೇವ್ ಆಗುತ್ತೆ. ಆಮೇಲೆ ಬಾಕ್ಸ್ ಕಟ್ಟಬೇಕಾರೆಲ್ಲ ಎಷ್ಟು ಟೆನ್ಷನು. 2 ದೋಸೆ ತಿನ್ನೋ ಜಾಗದಲ್ಲಿ ಒಂದೊಂದು ದೋಸೆ ತಿನ್ಕೊಂಡ್ರೆ ಹೊಟ್ಟೆ ತುಂಬೋಗುತ್ತೆ. ಸೊ ನನಗಂತೂ ಭಾರಿ ಇಷ್ಟ ಆಗೋಯಿತು. ಸೊ ಅದನ್ನೇ ತೋರಿಸ್ತಾ ಇದ್ದೆ. ಆಮೇಲೆ ಆ ಸ್ಟಿಕ್ಕರ್ ತೆಗಿಬೇಕು ಅಂದ್ರೂ ಅಷ್ಟೇ, ಒಂದು ಬರ್ನರ್ ಮೇಲೆ ಹೀಟ್ ಮಾಡಿದ್ರೆ ನೀಟಾಗಿ ಬಂದುಬಿಡುತ್ತೆ ಅದು. ಸೊ ಆ ಥರನೇ ತೆಗೆದು ಅದನ್ನೆಲ್ಲ ವಾಶ್ ಮಾಡಿ ಆಮೇಲೆ ದೋಸೆ ಹಾಕಿದೆ. ಈವನ್ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಎದ್ದೇಳ್ತು. ಆಮೇಲೆ ಒಂಥರ ಟೈಮ್ ಸೇವಿಂಗು, ಪಟ ಅಂತ ಕೆಲಸ ಆಗೋಯಿತು. ನೆಕ್ಸ್ಟ್ ಬಂದು ನಾನು ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸೊ ಎಷ್ಟು ತುರಿದಿರೋಂಥ ಕ್ಯಾರೆಟ್ ಎಲ್ಲ ಹಾಕಿದಾಗ ಒಳ್ಳೇದಲ್ವ, ಎಲ್ಲೋ ಒಂದು ರೀತಿಯಲ್ಲಿ ಬಾಡಿಗೆ ಸೇರಿಸ್ಕೋಬೇಕು. ನೆಕ್ಸ್ಟ್ ಬಂದು ಒನ್ಸ್ ಇನ್ ಅ ವೈಲ್ ಲೇಝಿ ಡೇನ ಇಟ್ಕೊಳ್ಳಿ. ಯಾವಾಗನ ತುಂಬ ಹುಷಾರಿಲ್ಲ, ನಾನು ಯಾವಾಗಂದರೆ ನನ್ನ ಮಂತ್ಲಿ ಪ್ರಾಬ್ಲಮ್ ಟೈಮಲ್ಲಿ ಲೇಝಿ ಡೇನ ಇಟ್ಕೋತೀನಿ. ಅಂದರೆ ಅಷ್ಟು ಕೆಲಸ ಮಾಡ್ಕೊಳಕ್ಕೆ ಹೋಗಲ್ಲ, ನನಗೆ ಅದೇ ಸುಸ್ತಾಗ್ತಿರುತ್ತೆ. ಕೆಲಸಕ್ಕೆ ಹೋಗಿ ಬರೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಆ ಟೈಮಲ್ಲಿ ಲೇಝಿಯಾಗಿ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನ ಮಾಡ್ಕೋತೀನಿ. ಒನ್ಸ್ ಇನ್ ಎ ವೈಲ್, ಯಾವಾಗಲೂ ಇರಬೇಡಿ. ಯಾವಾಗನ ಒಂದೊಂದು ಸತಿ ತುಂಬ ಸೋಂಬೇರಿತನ ನಮಗೆ ರೆಸ್ಟ್ ಕೊಡುತ್ತೆ, ಆಯಿತಾ. ನೆಕ್ಸ್ಟ್ ಬಂದು ಹೆಲ್ತ್ ಚೆಕಪ್ಪು. ಅಯ್ಯೋ ಏನಕ್ಕೋ ಆಗುತ್ತೆ ಬಿಡು, ಏನಕ್ಕೆ ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದು. ನಾವೇನು ಹೆಲ್ತ್ ಚೆಕಪ್ ದುಡ್ಡನ್ನ ತೊಗೊಂಡೋಗಿ ಒಂದು ದೊಡ್ಡ ಬಿಲ್ಡಿಂಗ್ನ ಕಟ್ಟಲ್ಲ. ರೆಗ್ಯುಲರಾಗಿ ಹೆಲ್ತ್ ಚೆಕಪ್ ಮಾಡಿಕೊಂಡ್ರೆ ಇನ್ಫ್ಯಾಕ್ಟ್ ಸೇವ್ ಆಗುತ್ತೆ. ಎಲ್ಲೋ ಒಂದು ಮುಂದೆ ಯಾವಾಗಲೋ ಒಂದು ಸತಿ ನಾವು ಏನು ರಿಗ್ರೆಟ್ ಆಗೋಲ್ಲ, ಅಯ್ಯೋ ಆವಾಗಲೇ ಹೆಲ್ತ್ ಚೆಕಪ್ ಮಾಡ್ಕೋಬೇಕಿತ್ತು ಅಂತ. ಎಲ್ಲ ಸಿವಿಯರಾಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ಈ ರೀತಿ ಆಗಾಗ ಹೆಲ್ತ್ ಚೆಕಪ್ಪು ಅದು ಇದು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು.
ನೆಕ್ಸ್ಟ್ ಎಲ್ಲದಕ್ಕೂ ಅಳಕ್ಕೆ ಹೋಗ್ಬಿಡಿ, ಅಷ್ಟು ತ್ಯಾಗಗಳನ್ನ ಮಾಡಬೇಡಿ. ಎಲ್ಲ ನನ್ನಿಂದನೇ, ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೋಬೇಕು, ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಮಾಡೋಣ, ಈ ಥರದ್ದೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ನೀವು ರಿಲ್ಯಾಕ್ಸಾಗಿ ಎಷ್ಟು ಮಾಡೋಕ್ಕಾಗುತ್ತೋ ಮಾಡಿ. ನೀವೆಷ್ಟು ಸ್ಟ್ರೆಸ್ ಮಾಡ್ಕೊತೀರೋ ಅಷ್ಟು ನೀವು ಲಾಂಗ್ ಟರ್ಮಲ್ಲಿ ಆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಈಗ ಸ್ಟ್ರೆಸ್ ಮಾಡಿಕೊಂಡು ನೀವು 1 ವರ್ಷ ತುಂಬ ದುಡಿಬೋದು, ಎಲ್ಲ ಕೆಲಸಗಳನ್ನ ಮಾಡ್ಬೋದು. ಬಟ್ ಆ ಕೆಲಸಗಳನ್ನ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ. ಸ್ಟ್ರೆಸ್ ಮಾಡಿಕೊಂಡು ಮನೆ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೋದು. ಆಮೇಲೆ ಒಂದು ದಿನ ಆದಮೇಲೆ ವಿರಕ್ತಿ ಬಂದ್ಬಿಡುತ್ತೆ, ಎಷ್ಟು ಮಾಡಿದ್ರು ಅಷ್ಟೇ ಈ ಮನೆಗೆ ಅಂತ ಅನಿಸ್ಬಿಡುತ್ತೆ. ಯಾವಾಗ ನೀವು ಎಲ್ಲ ಕೆಲಸಗಳನ್ನ ಎಂಜಾಯ್ ಮಾಡ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ, ಅದು ಲಾಂಗ್ ಟರ್ಮಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ. ಸೊ ಒಂದು ನೆನ್ಪಿಟ್ಕೊಳ್ಳಿ, ನೀವು ಮಾತ್ರ ನಿಮ್ಮ ನೋಡ್ಕೊಳ್ಳೋಕೆ ಸಾಧ್ಯ. ನೀವಷ್ಟೇ. ನಿಮ್ಗೆ ಎಷ್ಟು 108 ಫೀಲಿಂಗ್ಸ್ ಇರುತ್ತೆ ಅಲ್ವಾ, ಎಷ್ಟೊಂದು ನೋವುಗಳಿರುತ್ತೆ, ಏನೋ ಒಂದು ಡೌನ್ ಆಗಿರ್ತೀವಿ, ಬೇಜಾರಾಗಿರುತ್ತೆ, ಫಿಸಿಕಲಿ ಅಲ್ಲಿ ಇಲ್ಲಿ ನೋವ್ತಾ ಇರುತ್ತೆ. ನಿಮ್ಮ ಬಗ್ಗೆ ನೀವೇ ಕಾಳಜಿ ವಹಿಸ್ಕೋಬೇಕು, ಇನ್ಯಾರೂ ಬರಲ್ಲ. ಅದು ಯಾರಾದರೂ ಬಂದಿದ್ದಾರೆ ಲೈಫಲ್ಲಿ, ಏನೋ ಒಂದು ನೋಡ್ತಾರೆ, ಕೇರ್ ಮಾಡ್ತಾರೆ ಅಂದರೆ ಅದು ಬೋನಸ್ಸು. ಎಷ್ಟೋ ಜನ ಹೆಣ್ಮಕ್ಳಿಗೆ ಕೇರ್ ಮಾಡೋರೇ ಇರಲ್ಲ. ನೀನು ತಿಂದ್ಯಾ, ಮಲಗಿದ್ಯಾ, ಎದ್ಯಾ, ನೀನೇನು ತಿಂತಿದ್ಯಾ, ನೀನು ಎಷ್ಟು ನಿದ್ದೆ ಮಾಡಿದೆ ಕೇಳೋರೇ ಇರಲ್ಲ. ಸೊ ಅದಕ್ಕೆ ನಾನು ಏನು ಹೇಳೋದು ಅಂದರೆ, ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ಅದನ್ನು ನನ್ನ ಬಗ್ಗೆ ನಾನು ಕೇರ್ ತೊಗೋತಾ ಇದ್ದೀನಿ, ನಾನು ಎಷ್ಟು ಕೆಟ್ಟವಳು, ಆ ಫೀಲಿಂಗ್ಸ್ನ ತೆಗ್ದಾಕ್ಬಿಡಿ. ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಂಡಾಗ ಡೆಫಿನೆಟ್ಲಿ ನೀವು ಖುಷಿಯಾಗಿರ್ತೀರ. ಹೌದು, ನಾನು ಚೆನ್ನಾಗಿದ್ದೀನಿ, ನಾನು ಇನ್ನೂ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಬಂದು ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಎಲ್ರಿಗೂ ಎಷ್ಟೋ ತ್ಯಾಗಗಳನ್ನ ಮಾಡಿ ಆಮೇಲೆ ರಿಗ್ರೆಟ್ ಮಾಡೋದು, ಆಮೇಲೆ ತುಂಬ ಸಂಕಟ ಪಡೋದು, ಅಯ್ಯೋ ನಾನು ಮಾಡಿದ್ದೀನಿ ಅವರು ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು, ತುಂಬ ಲೈಫ್ನ ಸಪ್ಪೆ ಅನ್ಸ್ಕೊಂಬಿಡೋದು, ಮಾಡು 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 ಎಷ್ಟು ಮಾಡ್ತಿರೋದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ತುಂಬಾ ಮಾಡ್ತಾಯಿರ್ತೀವಿ, ಎಷ್ಟೊಂದು ಕೆಲಸಗಳನ್ನ ಜಾಸ್ತಿನೇ ಕೈ ಮೀರಿ ಮಾಡ್ತಾಯಿರ್ತೀವಿ, ಇನ್ನೂ ಬ್ಯಾಲೆನ್ಸ್ ಮಾಡ್ತಾಯಿರ್ತೀವಿ. ನಮ್ಮ ಕೈಯಲ್ಲಿ ಆಗದೇ ಇದ್ದರೂ ಕೆಲವು ಸಿಚುವೇಶನ್ಸ್ ನೀವೇ ನೆನೆಸ್ಕೊಳ್ಳಿ, ನಮ್ಮ ಕೈಯಲ್ಲಿ ಆಗ್ತಾನೇ ಇರಲ್ಲ, ಅಷ್ಟು ಆದ್ರೂ ಎದ್ದು ಮನೆ ಕೆಲಸ ಮಾಡಿರ್ತೀವಿ, ಏನೋ ಒಂದು ಬ್ಯಾಲೆನ್ಸ್ ಮಾಡಿರ್ತೀವಿ, ಸಾಕು ಇಷ್ಟು ಮಾಡ್ತಾಯಿದ್ದೀವಿ ಸಾಕು, ಇನ್ನೂ ತ್ಯಾಗಗಳನ್ನ ಮಾಡಿ ಆಮೇಲೆ ರಿಗ್ರೆಟ್ ಆಗಬೇಡಿ. ಅಯ್ಯೋ ಇಷ್ಟೆಲ್ಲ ಮಾಡಿದೆ ನನಗೋಸ್ಕರ, ಅದನ್ನು ಎಕ್ಸ್ಪೆಕ್ಟು ಮಾಡಬೇಡಿ, ಅದು ಬಂದ್ಬಿಡುತ್ತೆ. ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ನನ್ನ ನೋಡ್ಕೊಳ್ಳಿ, ನನ್ನ ಫ್ಯಾಮಿಲಿ ನನ್ನ ಕೇಳಲಿ, ಆ ಥರ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೇ ನೀವೂ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಒಬ್ಬರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ನಮಗೆ ಕೇಳಲಿ, ನಿನ್ನ ಕಷ್ಟ ಏನು, ನೀನು ಎಷ್ಟೊತ್ತು ನಿಂತ್ಕೊಂಡಿದ್ದೆ, ಎಷ್ಟು ಕೆಲಸ ಮಾಡಿದೆ, ಎಷ್ಟು ಗಂಟೆಗೆ ಎದ್ದೆ, ಎಷ್ಟು ಗಂಟೆಗೆ ಎಷ್ಟು ಅವರ್ಸ್ ಮಲ್ಕೊಂಡೆ, ನನ್ನ ಬಗ್ಗೆ ಕೇರ್ ಮಾಡಲಿ, ನೀನು ತಿಂದ್ಯಾ, ನೀನು ಕೂತ್ಕೊಂಡು ತಿನ್ಬಾ, ಈ ಥರ ಎಲ್ಲ ಎಕ್ಸ್ಪೆಕ್ಟೇ ಮಾಡಬೇಡಿ. ಆ ಥರದ್ದೆಲ್ಲ ತುಂಬ ರೇರು ಆಯಿತಾ. ಆದಷ್ಟು ನಮಗೆ ಬಗ್ಗೆ ನಾವೇ ಕೇರ್ ತೊಗೊಂಡಾಗ ನಾವು ಹೌದು ನಾವು ಚೆನ್ನಾಗಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಆದಷ್ಟು ಲೈಫಲ್ಲಿ ಒಂದು ಫುಲ್ಫಿಲ್ಮೆಂಟ್ ಇರಲಿ, ಸ್ಯಾಟಿಸ್ಫ್ಯಾಕ್ಷನ್ ಇರಲಿ, ಪೀಸ್ಫುಲ್ ಲೈಫ್ನ ಲೀಡ್ ಮಾಡಿ. ತುಂಬ ತ್ಯಾಗಗಳನ್ನ ಮಾಡಿದ್ರೆ ಒಂದು ಮೂಮೆಂಟಲ್ಲಿ ಸಾಕು ಇನ್ನೂ ಮಾಡಿರೋದು ಅಂತ ಅನಿಸ್ತಾ ಇರುತ್ತೆ. ಆ ಥರ ಅನಿಸ್ಬಾರ್ದು, ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಖುಷಿಯಾಗಿದ್ದು ಎಲ್ಲರೂ ಖುಷಿಯಾಗಿ ನೋಡ್ಕೋತಾ ಇರಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಮಾಡೋ ಕೆಲಸನೇ, ಮಾಡೋ ಅಡುಗೆಗಳನ್ನೇ ಆಯಿತಾ, ತುಂಬ ತರಕಾರಿಗಳನ್ನ ಹಾಕೋದು, ಆ ಥರ ಎಲ್ಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ನಾರ್ಮಲ್ ಚಿತ್ರಾನ್ನನೇ ಬರೀ ಅಷ್ಟು ಮಾಡಿದ್ದಿದ್ರೆ ಅದೂ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ನಿಂಬೆಹಣ್ಣು ಹಾಕಿರ್ತೀವಿ, ವಿಟಮಿನ್ ಸಿ ಇರುತ್ತೆ. ಅದ್ರ ಜೊತೆ ಈ ಥರ ಕ್ಯಾರೆಟು ಆ ಥರದ್ದೆಲ್ಲ ಏನಾದರೂ ಹಾಕಿದರೆ ಎಕ್ಸ್ಟ್ರಾ ನ್ಯೂಟ್ರಿಷನ್ನು. ಈವನ್ ಫ್ರೈಡ್ ರೈಸ್ಗೂ ಅಷ್ಟೇ, ಸುಮ್ಮನೆ ಹಾಕಬೇಕಲ್ಲ ಅಂತ ಹಾಕೋದು, ಪಲಾವ್ಗೆ ಹಾಕಬೇಕಲ್ಲ ಅಂತ ಹಾಕೋ ಬದಲು ತರಕಾರಿ ಅಂಶನೇ ಜಾಸ್ತಿ ಇಟ್ಟರೆ ಹೆಲ್ತ್ಗೆ ಒಳ್ಳೆಯದು. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಾದಮೇಲೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.